ಫ್ರಮ್ ಸ್ಟಾರ್ಟಿಂಗ್ ಇಂದಾನು ಅವರೊಬ್ಬರೇ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸಂಗೀತನೇ ಗೆಲ್ಬೇಕು. ಇಷ್ಟು ಸೀಸನ್ ಅಲ್ಲಿ ಶ್ರುತಿ ಮೇಡಮ್ ಒಬ್ಬರೇ ವಿನ್ ಆಗಿರೋದು. ಸೊ ನಮಗೆ ಒಂದು ಲೇಡಿ ವಿನ್ ಆಗಬೇಕು ಅಂತ ಇತ್ತು. ಸಾಧನೆ ಮಾಡ್ಬಿಟ್ಟು ಎಲ್ಲರಿಗೂ ನಾನು ಯಾರು ಅಂತ ತೋರಿಸ್ಕೊಳ್ತಾನೆ. ಡ್ರೋನ್ ಪ್ರತಾಪ್ ಅಂದ್ರೆ ಯಾರು ಅಂತ ತೋರಿಸ್ಕೊಡ್ತಾನೆ. ಪ್ರಥಮ್ ಗೆಲ್ಬೇಕಾಗಿತ್ತು, ಅಕಸ್ಮಾತ್ ಮಿಸ್ ಆಯ್ತು. ಹೆವಿ ಮೋಸ ಮಾಡ್ಬಿಟ್ಟಿದ್ದಾರೆ ಇಬ್ರಿಗೂ. ನಂಗೆ ತುಂಬಾ ಬೇಜಾರಾಯ್ತು ಇಬ್ರು ಗೆದ್ದಿಲ್ದಿರಕ್ಕೆ. ಬಡವ್ರ ಹುಡುಗ ಅಲ್ವಾ, ಏನೋ ಅವ್ರ ತಾಯಿ ಮನೆ ಕಟ್ಟಬೇಕು ಅಂದ್ರಂತೆ. ಒಳ್ಳೇದಲ್ವಾ, ತಾಯಿ ಆಸೆ ಮಗ ಪೂರೈಸೋದು ಒಳ್ಳೇದಲ್ವಾ. ನನ್ನ ಪ್ರಕಾರ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಇವರಿಬ್ಬರಿಗೆ ವಿನಯ್ ಮತ್ತೆ ಕಾರ್ತಿಕ್ಗೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಬಿಗ್ ಬಾಸ್ ಅಲ್ಲಿ ಯಾವುದೇ ತರದ್ದು ಈ ವರ್ಷದಲ್ಲಿ ಮೋಸ ಆಗಿಲ್ಲ. ಡ್ರೋನ್ ಏನು ಮಾಡಿಲ್ಲ. ಡ್ರೋನ್ ಸುಮ್ಮನೆ ಕಾಗೆ ಆರಿಸಿದಷ್ಟೇ, ಏನೂ ಮಾಡಿಲ್ಲ. ಡ್ರೋನ್ ಸುಮ್ಮನೆ ಅವ್ರ ಸಿಂಪತಿಯಿಂದ ಬಂದರು. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ಬಿಗ್ ಬಾಸ್ ಕೊನೆ ಆಯಿತು. ನಮ್ಮ ಕಾರ್ತಿಕ್ ಅವರು ವಿನ್ನರು ಅಂತ ಅನೌನ್ಸ್ ಆಗಿದ್ದಾರೆ ನಿನ್ನೆ ನೈಟು. ಇದ್ರ ಬಗ್ಗೆ ನಮ್ಮ ಜನಕ್ಕೆ ಎಷ್ಟು ಖುಷಿ ಆಗಿಲ್ಲ ಅಂದರೆ ಯಾರು ವಿನ್ನರ್ ಆಗಬೇಕಾಗಿತ್ತು, ಏನಕ್ಕೆ ವಿನ್ನರ್ ಆಗಬೇಕಾಗಿತ್ತು ಕೇಳ್ಕೊಂಡು ಬಂದ್ಬಿಡೋಣ ಬನ್ನಿ. ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕಾಗಿತ್ತು ಸರ್ ಶೋನ? ವಿನಯ್ ಗೆಲ್ಬೇಕಾಯ್ತು. ಏನಕ್ಕೆ? ವಿನಯ್ ಮತ್ತು ಕಾರ್ತಿಕ್ ಒಳ್ಳೆ ಕಂಟೆಸ್ಟೆಂಟ್ಗಳು, ಕಾಂಪಿಟೇಷನ್ ಚೆನ್ನಾಗಿತ್ತು. ಪ್ರತಾಪು ಹೌದು ಒಳ್ಳೆ ಮನುಷ್ಯ, ಎಲ್ಲ ಓಕೆ, ಬಟ್ ಅವನು ಮನೆಯೊಳಗಡೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಇವರಿಬ್ರಿಗಿಂತ ಇಲ್ಲ. ಸೊ ಅದಕ್ಕೆ ಅವನು ಸೆಕೆಂಡ್ ಪ್ಲೇಸ್ ಅಲ್ಲ ಥರ್ಡ್ ಪ್ಲೇಸ್ ಬರ್ಬೋದಾಗಿತ್ತು, ಸಂಗೀತಗಿಂತ ಮೇಲೆ ಬರ್ಬೋದಾಗಿತ್ತು ಅವನು. ಬಟ್ ನನ್ನ ಪ್ರಕಾರ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸು ಇವರಿಬ್ಬರಿಗೆ ವಿನಯ್ ಮತ್ತು ಕಾರ್ತಿಕ್ಗೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಓಕೆ, ಫಸ್ಟ್ ಪ್ಲೇಸ್ ವಿನಯ್ ಅವ್ರಿಗೆ ಸಿಗ್ಬೇಕು. ಹೌದೌದು, ಫಸ್ಟ್ ಪ್ಲೇಸ್. ಕಾರ್ತಿಕ್ ಅವ್ರಿಗೆ ಏನಕ್ಕೆ ಸಿಗಬಾರ್ದು ಅಂತ ಫಸ್ಟ್ ಪ್ಲೇಸ್? ಕಾರ್ತಿಕ್ ಅವರು ಯಾಕೆ ಅಂದರೆ ಒಂದೊಂದು ಕಡೆ ಅವ್ರದ್ದು ಇನ್ಫ್ಲುಯೆನ್ಸ್ ನನಗನ್ನಿಸ್ತು. ಅವ್ರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ನನಗೆ ಒಂದೊಂದು ಕಡೆ ಅನಿಸ್ತು. ಅದಕ್ಕೆ ಅವ್ರ ಮೇಲೆ ಅವ್ರು ಸೆಕೆಂಡ್ ಬರಬೇಕು ಅಂತ ಅನಿಸ್ತು. ಓಕೆ, ಏನಾದರೂ ಕಾಂಪಿಟೇಷನ್ ಇದ್ರೆ ಸಂಗೀತ ಪ್ರತಾಪ್ ಅವರು ಸೆಕೆಂಡು ಥರ್ಡು ಬಂದ್ರು ಅಲ್ವಾ? ಹೌದು. ಅವ್ರಗಳಲ್ಲಿ ಏನಕ್ಕೆ ವಿನ್ನರ್ ಆಗಬಾರ್ದಾಗಿತ್ತು ಇಬ್ರು ಅಂತ? ಸಂಗೀತ ಪ್ರತಾಪ್ ಏನಕ್ಕೆ ಅಂದರೆ ನನಗೆ ಸಂಗೀತ ಒಳ್ಳೆ ಕಂಟೆಸ್ಟೆಂಟ್, ವುಮೆನ್ನು, ಅವರು ಗೆದ್ದಿದ್ದೆ ಚೆನ್ನಾಗಿರೋದು. ಬಟ್ ಏನಂದರೆ ಇವರಿಬ್ಬರಿಗಿಂತ ಕಾಂಟ್ರಿಬ್ಯೂಷನ್ ಕಡಿಮೆ ಇರೋದ್ರಿಂದ ಅವ್ರು ಇದು ಗೆಲ್ಸೋದಲ್ಲಿ ಸರಿಯಲ್ಲ ಅಂತ ನನಗನ್ನಿಸ್ತು. ಸೊ ನನಗೆ ಕಾರ್ತಿಕ್ ಗೆದ್ದಿರೋದು ಖುಷಿನೇ ಇದೆ. ಬಟ್ ಪ್ರತಾಪ್ ಸೆಕೆಂಡ್ ಪ್ಲೇಸ್ ಅಲ್ಲ ಥರ್ಡ್ ಪ್ಲೇಸ್ ಬಂದಿದ್ದರೆ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಜನಗಳು ವೋಟ್ ಮೇಲೆ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಪ್ರಥಮ್ ಗೆಲ್ಬೇಕಾಗಿತ್ತು, ಅಕಸ್ಮಾತ್ ಮಿಸ್ ಆಯ್ತು. ಪ್ರಥಮ್ ಸೆಕೆಂಡ್ ಆಗೋದು. ಓಕೆ, ಪ್ರಥಮ್ ಏನು ಗೆಲ್ಬೇಕು ಅಂತ ಬಡವ್ರ ಮಕ್ಕಳು ಮುಂದೆ ಬರಲಿ, ಟ್ಯಾಲೆಂಟ್ ಇರೋನು ದೇಶಕ್ಕೆ ತೋರಿಸ್ಬೋದು ಏನಾದ್ರು ಒಂದು ಅಂತ ಆಸೆಯಿಂದ ಅವ್ನು ಗೆಲ್ಲಿ ಅಂತ ಆಸೆ ಇತ್ತು. ಸೆಕೆಂಡ್ ಬಂದ, ಸಂತೋಷ ಬಿಡಿ, ಸಂತೋಷ. ವಿನಯ್ ಅವರು, ಸಂಗೀತ ಅವರು ಇಲ್ಲ, ವಿನಯ್ ಟ್ಯಾಲೆಂಟ್ ಇದೆ, ಅವ್ರ ಪಾಪ ಫಿಲಮ್ ಏನೋ ಚಾನ್ಸ್ ಸಿಗ್ಬೋದು. ಇವರೆಲ್ಲ ಫಿಲಮ್ ಮೇಲೆ ಏನು ಚಾನ್ಸ್ ಸಿಕ್ಕಲ್ಲ. ಅದಕ್ಕೋಸ್ಕರ ಅವರು ಇದಾದ್ರು ಸರಿ, ಹೊರಗಡೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅವರು. ಇವ್ರಿಗಾಗಲ್ಲ ಪಾಪ, ಇವರು ಟ್ಯಾಲೆಂಟ್ ಇಲ್ಲ, ಸ್ವಲ್ಪ ಕಮ್ಮಿ ಇವ್ರಿಗೆ. ಮುಂದೆ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಬಿಡಿ. ಕಾರ್ತಿಕ್ ಗೆಲ್ಲಿ ಬಿಡಿ, ಬಡವ್ರ ಹುಡುಗ ಅಲ್ವಾ, ಏನೋ ಅವ್ರ ತಾಯಿ ಮನೆ ಕಟ್ಟಬೇಕು ಅಂದ್ರಂತೆ. ಒಳ್ಳೇದಲ್ವಾ, ತಾಯಿ ಆಸೆ ಮಗ ಪೂರೈಸೋದು ಒಳ್ಳೇದಲ್ವಾ ಒಳ್ಳೇದಲ್ವಾ. ಸಂಗೀತ ಟ್ಯಾಲೆಂಟ್ ಇದೆ, ಅವಳು ಜೋರಾಗವಳೆ ಬಿಡಿ, ಜೋರಾಗಿದೆ, ಪಾಪ ಬುದ್ಧಿ ಇದೆ, ಒಳ್ಳೆತನ ಚೆನ್ನಾಗಿದೆ ಮಗಿಗೆ. ಎಲ್ಲರೂ ಸಂಪಾದನೆ ಮಾಡುತ್ತೆ. ಅದು ಫಿಲಮ್ ಫೀಲ್ಡಲ್ಲಿ ಧಾರಾವಾಹಿಲೋ ಬರುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ವಿನ್ ಆಗಬೇಕು? ಕಾರ್ತಿಕ್, ಡ್ರೋನ್ ಅಲ್ಲಿ ಇಬ್ಬರಿಗೂ ಒಳ್ಳೇದೇ. ಗೆಲ್ಸಂಗಿದ್ರೆ ಯಾರು ಗೆಲ್ಬೇಕಾಗಿತ್ತು? ವಿನಯ್ ಪ್ರಥಮ್ ಗೆಲ್ಬೇಕಾಗಿತ್ತು, ಅದು ಚೇಂಜ್ ಆಯ್ತು. ಬಿಗ್ ಬಾಸ್ ಅಲ್ಲಿ 5 ಜನ ಸೆಲೆಬ್ರಿಟಿಗಳು ಚೆನ್ನಾಗಿ ಆಡ್ತಿದ್ರು. ಆದರೆ ನಾವು ಯಾರನ್ನು ಚೂಸ್ ಮಾಡಿದ್ದೋ ಅವರು ಅಂದರೆ ಪ್ರತಾಪ್ ಅವರು ಅಂದರೆ ಫಸ್ಟು ವಿನ್ ಆಗಬೇಕು ಅಂದ್ಕೊಂಡಿದ್ದೆ ನಾವು. ಬಟ್ ಕಾರ್ತಿಕ್ ಗೆದ್ದಿರೋದು ನಮ್ಗೆ, ಅವರು ಒಬ್ಬ ಬಡವ್ರ ಮಗ, ಅವ್ರು ಗೆದ್ದಿರೋದು ನಮಗೆ ಇನ್ನೂ ಖುಷಿ. ಪ್ರತಾಪ್ ಫಸ್ಟ್ ರನ್ನರ್ ಅಪ್ ಬಂದಿರೋದು ಇನ್ನೂ ಖುಷಿ. ಅದರಿಂದ ಎಲ್ಲರಿಗೂ, ನಮ್ಮ ಕನ್ನಡ ಜನತೆಗೂ ಎಲ್ಲ ಖುಷಿಯಾಗ್ಯವ್ರೆ. ಅದು ಬಿಗ್ ಬಾಸಲ್ಲಿ ಯಾವುದೇ ಥರದ್ದು ಈ ವರ್ಷದಲ್ಲಿ ಮೋಸ ಆಗಿಲ್ಲ. ಪ್ರತಾಪ್ ಅಂತ ಅಂದರೆ ಎಲ್ಲ ಫೇಕ್ ಮಾಡ್ತಾಯಿದ್ರು. ಅವನು ಡ್ರೋನು ಕಂಡಿಡಿದು ಸಾವಿರಾರು ಲಕ್ಷಾಂತರ ರೂಪಾಯಿಗೆ ಇದು ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಮೋಸ ಮಾಡಿದ್ದಾನೆ ಅಂತಿದ್ರು. ಅದೆಲ್ಲ ಫೇಕು. ಹಂಗಾಗಿ ಅವನೊಬ್ಬ ಮಂಡ್ಯದ ಮಗ, ಹಂಗಾಗಿ ಕನ್ನಡದವನು. ಹಾಗಾಗಿ ನಮಗೆ ಗೆಲ್ಲಬೇಕು ಅನ್ನೋದು ನಮ್ಮ ಹುಡುಗಂಗೆ ನಮಗೆ ಪ್ರೋತ್ಸಾಹ. ಕಾರ್ತಿಕ್ ಅಂದರೆ ಅವನು ಬಡವ್ರ ಮಗನೇ. ಅವ್ರಿಗೆ ಒಂದು ಇರೋಕ್ಕೂ ಒಂದು ಸೂರು ಇರಲಿಲ್ಲ. ಅವ್ರ ತಾಯಿ ಆಸೆ ಅಂತೆ, ಅವನು ಒಂದು ಮನೆ ಕಟ್ಟಬೇಕು ಅಂತ ಆಸೆ.
ಅವರು ನಮ್ಮ ಥರನೇ ಬಡವರು, ಅವ್ರು ವಿನ್ ಆಗಿದ್ದು ನಮಗೆ ಒಳ್ಳೆಯದು, ಖುಷಿ. ಇವಾಗ ಸಂಗೀತ ಮತ್ತೆ ವಿನಯ್ ಕೂಡ ಟಾಪ್ 4 ಅಲ್ಲಿ ಟಾಪ್ 5 ಇದ್ರು. ಅವ್ರೇನು ಗೆಲ್ಲಿಲ್ಲ ಅಂತ? ಗೆಲ್ಲಿಲ್ಲ ಅಂದರೆ ಅವರು ಚೆನ್ನಾಗಿ ಪ್ರೋತ್ಸಾಹ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಅವ್ರಿಗೆ ಯಾವುದೇ ಆದರೂ ಒಂದು ಅವ್ರಿಗೆ ಬ್ಯಾಕ್ ಬೋನ್ ಅನ್ನೋದು ಐತೆ. ಯಾವುದ್ರಲ್ಲಾರ ಒಂದು ಅವರು ಆ್ಯಕ್ಟಿಂಗ್ ಮಾಡೋ ಸಿನಿಮಾ ಇಂಟ್ರೆಸ್ಟ್ ಇದೆ, ಯಾವುದ್ರಲ್ಲಾರ ಒಂದು ಮಾಡ್ತಾರೆ. ಇವರು ಅಂದರೆ ಈ ಸ್ಟಾರ್ಟಿಂಗ್ ಬಂದಿರೋದು, ಹಂಗಾಗಿ ಇವ್ರು ಗೆದ್ದಿರೋದು ನಮಗೆ ತುಂಬ ಖುಷಿ. ಕಾರ್ತಿಕ್ ಗೆದ್ದಿದ್ದು ಖುಷಿ ಆಯ್ತು, ಬಟ್ ನಮಗೆ ಸಂಗೀತ ಗೆಲ್ಬೇಕು ಅನ್ನೋದಿತ್ತು. ಇಷ್ಟು ಸೀಸನ್ ಅಲ್ಲಿ ಶ್ರುತಿ ಮೇಡಮ್ ಒಬ್ಬರೇ ವಿನ್ ಆಗಿರೋದು, ಸೊ ನಮಗೆ ಒಂದು ಲೇಡಿ ವಿನ್ ಆಗಬೇಕು ಅಂತ ಇತ್ತು. ಬಟ್ ಕಾರ್ತಿಕ್ ಈಸ್ ಓಕೆ, ಅವರು ಅದಕ್ಕೆ ಡಿಸರ್ವ್ ಮಾಡ್ತಾರೆ. ಕಾರ್ತಿಕ್ ಗುಡ್. ಓಕೆ, ವಿನಯ್ ಇದ್ರು, ಅದ್ರ ಜೊತೆ ವಿನಯ್ ಏನು ಮಾಡಿಲ್ಲ. ವಿನಯ್ ಗೆಲ್ಬೇಕಂತ ನಮ್ಗೇನು ಆಸೆ ಇರಲಿಲ್ಲ. ಕಾರ್ತಿಕ್ ಬಿಟ್ರೆ ಸಂಗೀತ ಇಬ್ಬರೇ ನಮ್ಮ ಫೇವ್ರೇಟ್ ಆಗಿರೋದಿತ್ತು. ಅದ್ರಲ್ಲಿ ಯಾರು ಗೆದ್ರು ಓಕೆ ಇತ್ತು ನಮಗೆ. ಡ್ರೋನ್ ಏನು ಮಾಡಿಲ್ಲ. ಡ್ರೋನ್ ಸುಮ್ಮನೆ ಕಾಗೆ ಆರಿಸಿದಷ್ಟೇ, ಏನೂ ಮಾಡಿಲ್ಲ. ಡ್ರೋನು ಸುಮ್ಮನೆ ಅವ್ರ ಸಿಂಪತಿಯಿಂದ ಬಂದರು. ನಡುವೆ ಸ್ವಲ್ಪ ಮಾಡಿದ್ರು, ಬಟ್ ಅಲ್ಲಿ ಏನು ನೆಕ್ಸ್ಟ್ ಕಂಟಿನ್ಯೂ ಅಂತೂ ಏನೂ ಮಾಡಿಲ್ಲ. ಸೊ ಡ್ರೋನ್ ಕೂಡ ಟಾಪ್ 3 ಕೂಡ ಅವರು ವೇಸ್ಟೇ ಇದ್ರು ಅಂತ ನನಗೆ ಅನಿಸ್ತಾ ಇದೆ ಅಷ್ಟೇ. ಕಾರ್ತಿಕ್ ಗೆದ್ದಿದ್ದು ಓಕೆ, ಬಟ್ ನಮಗೆಲ್ಲ ಸಂಗೀತನೇ ಗೆಲ್ಲಬೇಕಿತ್ತು. ಏನಕ್ಕೆ ಸಂಗೀತ ಇಷ್ಟ? ಒಂದು ಲೇಡಿ ವಿನ್ ಆಗಬೇಕಿತ್ತು. ಆಮೇಲೆ ಡಿಸರ್ವಿಂಗ್ ಇದ್ರು ಅವರು. ಲೈಕ್ ಫ್ರಮ್ ಸ್ಟಾರ್ಟಿಂಗಿಂದನೂ ಅವರೊಬ್ಬರೇ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸಂಗೀತನೇ ಗೆಲ್ಲಬೇಕಿತ್ತು. ಓಕೆ, ಹುಡುಗರಲ್ಲಿ ನೀವು ಮಾತಾಡ್ಬಿಡಿ. ಯಾರು ಗೆಲ್ಬೇಕಾಗಿತ್ತಪ್ಪ ನಿಮಗೆ? ನನಗೆ ವಿನಯ್ ಗೆಲ್ಲಬೇಕಾಗಿತ್ತು. ಏನಕ್ಕೆ? ಯಾಕಂದರೆ ಅವ್ರು ಸ್ವಲ್ಪ ಫುಲ್ ಎಫರ್ಟ್ ಹಾಕಿದ್ದಾರೆ. ಪ್ಲಸ್ ಅವ್ರು ಟಾಪ್ 5 ಇದ್ದಿದ್ದು, ಆ್ಯಕ್ಚುಲಿ ಅವ್ರು ಟಾಪ್ 2 ಇರಬೇಕಾಗಿತ್ತು, ಅವರು ಮತ್ತು ಕಾರ್ತಿಕ್ ಅವರು. ಆದರೆ ಬಟ್ ಲೈಕ್ ಬಿಕಾಸ್ ಆಫ್ ಹಿಸ್ ಆ್ಯಟಿಟ್ಯೂಡ್ ಅವರು ಬಂದಿಲ್ಲ. ಓಕೆ ಮೇಡಮ್, ತಮಗೆ ಯಾರು ಗೆಲ್ಬೇಕು? ನಮಗೂ ಸಂಗೀತ ಗೆಲ್ಲಬೇಕಾಗಿತ್ತು. ಸಂಗೀತ ಸಪೋರ್ಟರ್ಸ್ ಎಲ್ಲರೂ ಯಾವಾಗಲೂ ಗರ್ಲ್ಸ್ ಒಬ್ಬರು ಅವಾಗ ಶ್ರುತಿ ಮ್ಯಾಮ್ ಗೆದ್ದಿದ್ದು ಬಿಟ್ಟರೆ ಮತ್ತೆ ಇನ್ಯಾರು ಸೀಸನಲ್ಲೂ ಲೇಡೀಸ್ಗೆ ಚಾನ್ಸಸ್ ಸಿಕ್ಕಿಲ್ಲ. ಅವ್ರು ಇದ್ರಲ್ವ ಟಾಪ್ 2 ಅಲ್ಲಿ. ಅಟ್ಲೀಸ್ಟ್ ಈ ಸತಿ ಯಾರು ಅವ್ರನ್ನ ವಿನ್ ಮಾಡಿಸ್ಬೇಕಿತ್ತು. ಸರ್, ಯಾರು ಗೆಲ್ಬೇಕಾಗಿತ್ತು ಬಿಗ್ ಬಾಸ್? ಪ್ರತಾಪಣ್ಣ. ಏನಕ್ಕೆ? ಪ್ರತಾಪ್ ಒಳ್ಳೆ ಒಂದು ತುಂಬ ಟ್ಯಾಲೆಂಟ್ ಇದೆ ಅವ್ರಿಗೆ, ಬೆಳಿಬೇಕು. ಬಡತನದಿಂದ ಬಂದಿದ್ದಾರೆ. ಸ್ವಲ್ಪ ಅವ್ರು ಗೆದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಷ್ಟೆ. ಓಕೆ, ಏನು ಟ್ಯಾಲೆಂಟ್ ಇತ್ತು ಅಂತ ಸರ್? ಅಂದರೆ ಸ್ವಲ್ಪ ಮೈಂಡ್ ಯೂಸ್ ಮಾಡಿಬಿಟ್ಟು ಒಂದೊಂದು ಆಟ ಆಡಿದರು, ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು ಅವರ ಲೀಡರ್ಶಿಪ್ಪು. ಸೊ ಆ ಥರ ಅವ್ರು ಗೆಲ್ಲಬೇಕಿತ್ತು ಅಣ್ಣ. ಓಕೆ, ಅವರೇ ಗೆಲ್ಲಬೇಕು ಅಂತ ಬಿಗ್ ಬಾಸ್ ಶೋಲಿ ಅವ್ರಿಗೆ ಏನು ಕಾಂಟ್ರಿಬ್ಯೂಷನ್? ಒಂದೊಂದು ಆಟಗಳು ಆಡಿದ್ದಾರೆ ಅವರು, ತುಂಬ ಓಟ್ ಬಂದಿದೆ, ತುಂಬ ಚೆನ್ನಾಗಿ ಆಡಿದ್ದಾರೆ ಒಂದೊಂದು ಆಟದಲ್ಲಿ ಅಂತ. ಓಕೆ, ಒಳಗಡೆ ಅವ್ರು ಏನಾದರೂ ಸಿಂಪತಿ ಕಾರ್ಡ್ ಆಡೋದು? ಇಲ್ಲ ಅಣ್ಣ, ಅದು ಬೇರೆಯವರು ಆಚೆ ಕಡೆ ವಿನಯ್ ವಿರೋಧಿಗಳು. ವಿನಯ್ ಸ್ವಲ್ಪ ಇಷ್ಟ ಆಗೋರು ಇರ್ತಾರಲ್ಲ, ಅಂಥವ್ರು ಪಾಪ ಪ್ರತಾಪ್ ಬಗ್ಗೆ ಆ ಥರ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಪಾಪ ಅವ್ರು ಏನು ಮಾಡಿಲ್ಲ, ಸಿಂಪತಿಗೋಸ್ಕರ ಅವ್ರ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಅಷ್ಟೇ ಅಣ್ಣ. ಅವ್ರೇನಾದ್ರೂ ಒಂಟಿ ಆಗೋದ್ರು? ಅದು ಮುಂಚೆ ಆ ಥರ ಇತ್ತು, ಆಮೇಲೆ ಸ್ವಲ್ಪ ಕ್ಲೋಸ್ ಆಗ್ತಾ ಬಂದರು. ಸ್ವಲ್ಪ ಅವರ ಒಳ್ಳೆ ಬುದ್ಧಿಗಳು, ಸ್ವಲ್ಪ ಟ್ಯಾಲೆಂಟ್ಗಳನ್ನ ಶೋ ಮಾಡ್ಕೊಂಡು ಬಂದ್ರು ಎಲ್ಲರಿಗೂ ಅಂತ. ಓಕೆ ಸರ್. ಸರ್, ತಮ್ಗೆ ಯಾರು ವಿನ್ ಆಗಬೇಕಾಗಿತ್ತು? ನನಗೆ ಮೊದಲಿಂದನೂ ಕಾರ್ತಿಕ್ ಇಷ್ಟ ಇದ್ದ, ಈಗಲೂ ಕಾರ್ತಿಕ್ ಇಷ್ಟ ಇದ್ದಾನೆ. ಓಕೆ, ಹಾಗಾದ್ರೆ ಹೇಳ್ತಾ ಇದ್ರಲ್ಲ ಅವರು ಪ್ರತಾಪ್ ವಿನ್ ಆಗಬೇಕು ಅಂತ, ತಮ್ಗೇನು ಅನ್ಸುತ್ತೆ? ಪ್ರತಾಪ್ ಏನು ವಿನ್ನರ್ ಆಗ್ಬೋದು? ಇಲ್ಲ, ಪ್ರತಾಪ್ ವಿನ್ ಆಗಬೇಕು, ಆದರೆ ಅವ್ನು ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ. ವಿನಯ್ದು ಮತ್ತೆ ಕಾರ್ತಿಕ್ ಜಾಸ್ತಿ ಇದೆ. ಓಕೆ, ಅವ್ರದ್ದೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ. ಈಗ ನೋಡಿ, ವಿನಯ್ಗೂ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ, ಕಾರ್ತಿಕ್ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಒಂದು ಟಾಸ್ಕಲ್ಲಿ ಯಾವುದೋ ಬರುತ್ತೆ, ತುಕಾಲಿ ಮತ್ತು ಕಾರ್ತಿಕ್ಗೆ ಒಂದು ಇದು ಬರುತ್ತೆ, ತಲೆ ಬಡ್ಸ್ಕೊಬೇಕು ಅಂತ. ಹಿಂದೆ ಮುಂದೆ ನೋಡಿದ್ರೆ ಅವ್ರು ಹೋಗಿ ಇದು ಮಾಡ್ಕೊತಾರೆ. ಅದೊಂದೇ ಅಂತಲ್ಲ, ತುಂಬ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು. ಓಕೆ, ಹಂಗಂದ್ರೆ ಕೂದಲು ಕೊಟ್ಟಿದ್ದು ಕಪ್ ಸಿಕ್ತು ಅಂತನಾ? ಅದೊಂದೇ ಅಂತಲ್ಲ, ತುಂಬ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಪ್ರತಿಯೊಂದು ಟಾಸ್ಕಲ್ಲೂ. ಹಂಗೆ ನೋಡಕ್ ಹೋದ್ರೆ ಪ್ರತಾಪ್ಗಿನ್ನ ಜಾಸ್ತಿ ಅವರಿಬ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ, ಕಾರ್ತಿಕ್ ಅವ್ರು ಏನಕ್ಕೆ ವಿನ್ ಆದ್ರು ಅಂತ ಅನ್ಸುತ್ತೆ ಸರ್? ಏನು ಕಾಂಟ್ರಿಬ್ಯೂಷನ್, ಯಾವ್ಯಾವ ಗೇಮ್ ಅನ್ನಿಸ್ತು ನಿಮಗೆ? ಸೂಪರ್. ಅವನು ಫಿಸಿಕಲಿ ಚೆನ್ನಾಗಿದ್ದಾನೆ, ಅವ್ನ ಡಿಸಿಷನ್ ಅವ್ನಿಗೆ ಏನು ಅನ್ಸುತ್ತೋ ಹಂಗೆ ಹೇಳ್ತಾನೆ, ಇರೋದಿದ್ದಂಗೆ ಹೇಳ್ತಾನೆ. ಪ್ಲಸ್ ಅವ್ನು ಯಾರ ಮಾತು ಕೇಳ್ಬಿಟ್ಟು ಅವ್ನು ಬೇರೆ ಥರ ಆಡಲ್ಲ, ಅವನದೇ ಓನ್ ಡಿಸಿಷನ್ ಇದು ಮಾಡ್ತಾನೆ. ಇನ್ನೊಂದು ಏನಂದ್ರೆ ಜೆನ್ಯೂನ್ ಆಗಿದ್ದಾನೆ ಅವನು. ಓಕೆ, ಸಂಗೀತ ವಿನಯ್ ಅವ್ರು ಕೂಡ ಇದ್ರು, ಅವ್ರು ಏನಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ ಸರ್ ವಿನ್ನರ್ ಆಗಿಲ್ಲ? ಅದು ಸಂಗೀತ ನನಗೆ ಅವಳು ಮೊದಲಿಂದನೂ ಅಷ್ಟು ಇಷ್ಟ ಇಲ್ಲ, ಆದರೆ ಅವಳು ತುಂಬ ಸ್ಟ್ರಾಂಗಾಗಿ ಪ್ಲೇ ಆಡ್ತಾ ಇದ್ಲು. ಆದರೆ ವಿನಯ್ ಅವನು ತುಂಬ ಸ್ಟ್ರಾಂಗ್ ಟಕ್ಕರ್ ಕೊಡ್ತಿದ್ದ ಕಾರ್ತಿಕ್ಗೆ. ಇವರಿಬ್ಬರು ಇದಾಗಿ ಬಂದರೆ ಚೆನ್ನಾಗಿರೋದು. ರನ್ನರ್ ಅಪ್ ವಿನಯ್ ಆಗಬೇಕಿತ್ತು, ಕಾರ್ತಿಕ್ ವಿನ್ನರ್ ಆಗಬೇಕಿತ್ತು, ಕಾರ್ತಿಕ್ ವಿನ್ನರ್ ಆಗಿದ್ದಾನೆ. ಅಣ್ಣ, ಎಲ್ಲರೂ ಅಂತಾರೆ ನ್ಯಾಪು, ನಮ್ಮ ಬಾಸ್ ಪ್ರತಾಪ್ ಅಣ್ಣ. ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಕಾರ್ತಿಕ್ ಗೆಲ್ತಾರೆ ಅಂತ. ಕಾರ್ತಿಕ್ದು ಆಟ ಮತ್ತು ಸ್ವಲ್ಪ ಮನೆಯವ್ರ ಜೊತೆ ಜಗಳ ಆಗಿತ್ತು. ಅದು ಹೆಂಗೆ ಗೆದ್ದ ನಮಗೂ ಗೊತ್ತಿಲ್ಲ. ಪ್ರತಾಪ್ ಪಾಪ ಬಡವ್ರ ಹುಡುಗ, ಅವ್ನು ಯಾರ್ಯಾರೋ ಮೋಸ ಎಲ್ಲ ಮಾಡಿದ್ದಾರೆ ಅಂತಾರೆ. ಬಟ್ ಅದೆಲ್ಲ ನಿಜ ಅಲ್ಲ ಅಣ್ಣ. ಅವನು ಕಷ್ಟಪಟ್ಟು ದುಡ್ದು ನೋಡಿ, ನಿನ್ನೆ 10 ಲಕ್ಷ ಗೆದ್ದಿದ್ದಾನೆ.
ಅವ್ನ ಯಾರೋ ಆಸ್ಪತ್ರೆ ಮಕ್ಳಿಗೆಲ್ಲ ಕೊಡ್ಬೇಕು ಅನ್ಕೊಂಡಿದ್ದಾನ ಅಷ್ಟು ಅದೆಲ್ಲ ಅವ್ನ ಪವರ್ ಏನಿದೆ ಅವ್ನು ತೋರಿಸ್ಕೊಡ್ತಾನಣ್ಣ. ಅವ್ನು ಮಾಡೇ ಮಾಡ್ತಾನೆ ನೋಡಿ ಅಣ್ಣ. ಏನ್ ಮಾಡ್ತಾನೆ? ದೊಡ್ಡ ಸಾಧನೆ ಮಾಡ್ಬಿಟ್ಟು ಎಲ್ಲಾರ್ಗು ನಾನು ಯಾರು ಅಂತ ತೋರಿಸ್ಕೊಳ್ತಾನೆ. ಡ್ರೋನ್ ಪ್ರತಾಪ್ ಅಂದ್ರೆ ಯಾರು ಅಂತ ತೋರಿಸ್ಕೊಡ್ತಾನೆ. ಏನಕ್ಕೆ ಸಂಗೀತ ಮತ್ತೆ ವಿನಯ್ ವಿನ್ ಆಗ್ಬಾರ್ದಂಗೆ ಅಂದ್ರೆ ವಿನ್ ಆಗ್ಬಾರ್ದು? ಯಾಕಂದ್ರೆ ತುಂಬಾ ಅಗ್ರೆಸಿವ್ ಇದೆ, ಮತ್ತೆ ಸ್ವಲ್ಪ ಕೋಪ ಜಾಸ್ತಿ. ಒಂದ್ ಮೀನಿಂಗು ಇರುತ್ತೆ, ಒಂದ್ ಮೀನಿಂಗ್. ವಿನಯ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಇರ್ತಾ ಇರ್ಲಿಲ್ಲ, ಬಟ್ ಪ್ರತಾಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನಡ್ಸೋದೇ ವೇಸ್ಟ್ ಸರ್. ಸಂಗೀತ ಏನಕ್ಕೆ ಗೆಲ್ಬಾರ್ದಾಗಿತ್ತು ಹಂಗಂದ್ರೆ? ಸಂಗೀತಕ್ಕೆ ಸ್ವಲ್ಪ ಆಟಿಟ್ಯೂಡ್ ಇದೆ, ಸ್ವಲ್ಪ ಓವರ್ ಆಕ್ಟಿಂಗು ಸರ್, ಮತ್ತೆ ಸ್ವಲ್ಪ ಈಗೋ ಇದೆ. ಯೂಸ್ ಮಾಡ್ಕೊಂತಾರೆ, ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೊಂತಾರೆ ಸರ್. ಅವಳೆ ಕಾರ್ತಿಕ್ ಜೊತೆ ಖುಷಿ ಆಯ್ತಾ? ಸ್ವಲ್ಪ ಆದ್ರೆ ನಮ್ ಡ್ರೋನ್ ಗೆಲ್ಬೇಕಾಗಿತ್ತು. ಡ್ರೋನ್ ಪ್ರತಾಪ್ ಏನಕ್ಕೆ? ಅವ್ರು ತುಂಬ ಎಫೆಕ್ಟ್ ಇದೆ, ಚೆನ್ನಾಗಿ ಆಡ್ತಿದ್ರು. ಅದೇ ಅವ್ರು ಎಲ್ಲರ ಮನೆಯವರೆಲ್ಲ ಅವ್ರನ್ನ ದುಶ್ಮನ್ ಥರ ನೋಡ್ಬಿಟ್ಟು ಪಾಪ ಹೆವಿ ಇದು ಮಾಡಾಕ್ಬಿಟ್ಟಿದ್ದಾರೆ. ಅವರು ಸಂಗೀತ ಇಲ್ಲ ಪ್ರತಾಪ್ ಇಬ್ಬರಲ್ಲಿ ಒಬ್ರು ಗೆಲ್ಬೇಕಾಗಿತ್ತು, ಆದ್ರೂ ಬೇಜಾರಾಯಿತು ಅವ್ನು ಗೆದ್ದಿದ್ದು ನನಗೆ. ಸಂಗೀತ ಅವ್ರು ಏನಕ್ಕೆ ವಿನ್ನರ್ ಆಗ್ತು? ಅವಳು ಅಷ್ಟೇ ಪ್ರತಾಪ್ ಥರ ತುಂಬ ಎಫೆಕ್ಟ್ ಹಾಕಿದ್ದಾಳೆ. ಫಸ್ಟ್ ಡೇಯಿಂದನೂ 100 ಡೇ ಗಂಟ ಎಷ್ಟು ಆಡಿದಾಳೆ ಅಂದರೆ ಅವಳು ಹೆವಿ ಮೋಸ ಮಾಡಿಬಿಟ್ಟಿದ್ದಾರೆ ಇಬ್ರಿಗೂ. ನಂಗೆ ತುಂಬ ಬೇಜಾರಾಯ್ತು ಇಬ್ರು ಗೆದ್ದಿಲ್ದಿರೋಕ್ಕೆ. ಕಾರ್ತಿಕ್ ಅವ್ರು ಏನಕ್ಕೆ ವಿನ್ ಆಗ್ಬಾರ್ದು ಅಂತ? ವಿನ್ ಆಗ್ಬಾರ್ದು ಅಂತ ಏನಿಲ್ಲ, ಅವ್ನು ಆಡಿದಾನೆ, ಆದರೆ ಇವರಿಬ್ರು ಇನ್ನೂ ಚೆನ್ನಾಗಿ ಆಡಿದ್ದಾರೆ ಅಂತ ನನ್ನ ಒಪಿನಿಯನ್. ನಿಮಗೆ ಬೆಸ್ಟ್ ಮೂಮೆಂಟ್ಸ್ ಯಾವ್ದು ಅನ್ನಿಸ್ತು ಡ್ರೋನ್ದು ಮತ್ತೆ ಸಂಗೀತ? ಇವಾಲ್ ಇದು ಮಾಡಿದ್ರಲ್ಲ ಅದೇ ಬೆಸ್ಟ್ ಮೂಮೆಂಟ್ಸ್. ಅವ್ರಿಬ್ರದ್ದು ಫೋಟೋಸ್ ಎಲ್ಲ ಸಖತ್ತಾಗಿತ್ತು. ಡ್ರೋನ್ ಗೆಲ್ಲಕ್ಕೆ ಒಂದು ಮೂಮೆಂಟ್ ಯಾವುದು? ವಿನ್ನರ್ ಆಗೋ ಕ್ವಾಲಿಟಿ ಏನಿತ್ತು ಹೇಳ್ತೀನಿ. ಎಫರ್ಟ್ ಹಾಕಿದ್ದಾನೆ, ಅವ್ನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾನೆ, ಅವನ ಆಟ ಅವ್ನು ಆಡಿದ್ದಾನೆ ಅನ್ಸುತ್ತೆ. ಸಂಗೀತ ಅವರು ಅಷ್ಟೇ, ಅವರು ಫಸ್ಟಿಂದ ಸ್ವಲ್ಪ ಅಂದರೆ ವಿನಯ್ ಕಡೆ ಕಾರ್ತಿಕ್ ಕಡೆ ಇದ್ದರು. ಅದಾದಮೇಲೆ ಅವ್ರನ್ನ ಮನೆಯವರು ತುಂಬ ದುಶ್ಮನ್ ಥರ ನೋಡ್ತಾ ಇದ್ರು ಅವ್ರನ್ನ ಎಲ್ಲರನ್ನೂ. ಅವರಿಬ್ಬರೇ ಪ್ರತಾಪ್ ಸಂಗೀತ ಇಬ್ಬರೇ ಆಡಿದಂತ ನನ್ನ ಒಪಿನಿಯನ್ ಅಷ್ಟೇ. ಸ್ಪೀಡ್ ಪ್ಲಸ್ ಕರ್ನಾಟಕ.